ಈಗ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಪ್ರೀತಿಯವರ ಲೈಫಲ್ಲಿ, ಸಡನ್ ಆಗಿ ಒಂದು ಬಿಗ್ ಬಾಸ್ ಆಫರ್ ಅಂತ ಬಂತು ಫಾರ್ ಎಕ್ಸಾಂಪಲ್, ಏನ್ ಮಾಡ್ತೀರಾ ನೆಕ್ಸ್ಟ್ ಸೀಸನ್ ಅಲ್ಲಿ? ಬಿಗ್ ಬಾಸ್ಗೆ ಪ್ರೀತಿ ಶ್ರೀನಿವಾಸ್ ಅವ್ರನ್ನ ಕರೆದ್ರು, ಏನಿರುತ್ತೆ ನಿಮ್ ಡಿಸಿಷನ್ ಅಂತ? ಫಸ್ಟ್ ಆಫ್ ಆಲ್ ಕರೆಯೋದು ಡೌಟೇ, ಯಾಕಂದ್ರೆ ನಾನು ಬಿಗ್ ಬಾಸ್ ಅಲ್ಲಿ ಕಂಟೆಂಟ್ ಕೊಡೋ ಅಂತ ವ್ಯಕ್ತಿ ಅಲ್ಲ. ಓಕೆ, ನಾನು ಹೇಳಿದ್ನಲ್ಲ, ನಂಗೆ ಸ್ವಲ್ಪ ನೆಮ್ಮದಿ ಬೇಕು, ಪೀಸ್ ಆಗಿರ್ಬೇಕು. ಯಾರಾದ್ರೂ ಜಗಳ ಮಾಡ್ತಿದ್ರೆ ಅಲ್ಲಿರೋರು ಯಾರಿಗೂ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಕಿ ಬ್ರೇಕಿಂಗ್ ನ್ಯೂಸ್. ಹಂಗಲ್ಲ, ವಿ ಹ್ಯಾವ್ ಟು ಬಿ ಆನ್ ದ ಗೋ ಟು ಗಿವ್ ಕಂಟೆಂಟ್. ಅದಾಗ್ತಾ ಇರುತ್ತೆ. ಅಂಡ್ ಲಾಟ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ. ಇವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ನಮ್ಗೆ ಎಫೆಕ್ಟ್ ಆಗ್ತಿರುತ್ತೆ. ಒಂದು ಮನೇಲಿ ಇವಾಗ ನಮ್ಮ ಮನೆಯಲ್ಲಿ ನಾವು 4 ಜನ ಇರ್ತೀವಿ, ಅದರಿಂದನೇ ನಮಗೆ ಇವ್ರು ಅದನ್ನ ಇಡಬೇಕಾಗಿದ್ದ ಜಾಗದಲ್ಲಿ ಇದಿಟ್ಟಿಲ್ಲ ಅಂತ ಎಷ್ಟೊಂದು ಕಿರಿಪಿರಿಗಳಿರುತ್ತೆ. ಅದೆಲ್ಲ ಅಭ್ಯಾಸ ಆಗೋಗ್ಬಿಡುತ್ತೆ. ಒಂದಿನ ಜಗಳ ಮಾಡಿದ್ರೆ ನೆಕ್ಸ್ಟ್ ಸರಿ ಹೋಗ್ಬಿಟ್ಟಿರ್ತೀವಿ, ಬಿಕಾಸ್ ಇಟ್ಸ್ ಮನೆ ಅಲ್ವಾ. ಅಂಥದ್ರಲ್ಲಿ ಗೊತ್ತಿಲ್ದಿರೋರ ಜೊತೆ ಎಲ್ಲ ಇರಬೇಕು. ಆಮೇಲೆ ದ ಟೆನ್ಷನ್ ಆಫ್ ಗಿವಿಂಗ್ ಕಂಟೆಂಟ್. ನಾನು ಉಳಿಯೋದಕ್ಕೋಸ್ಕರ ಅಂದರೆ ನಾನು ಐಮ್ ಟೋಲ್ಡ್ ಯು ನಾಟ್ ದಟ್ ಕಾಂಪಿಟೇಟಿವ್ ಸ್ಪಿರಿಟ್ ನನ್ನಲ್ಲಿ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಲೈಫ್ ನಾನು ಓನ್ ಪೇಸ್, ನಾನು ಓನ್ ಸ್ಪೀಡಲ್ಲೇ ನಾನು ಮಾಡ್ತೀನಿ ಆ್ಯಕ್ಚುಲಿ. ಯಾರು ನನ್ನ ಮೇಲೆ ಪ್ರೆಷರ್ ಹಾಕೋರು. ಬಹುಶಃ ಆ ಥರದ ವ್ಯಕ್ತಿತ್ವ ಇರುವಂಥವ್ರಿಗೆ ಇಷ್ಟ ಆಗ್ಬೋದು ನೀವು ಹೋದ್ರೆ. ಆ ಥರ ನಾನು ಕಂಟೆಂಟ್ ಕೊಡಲ್ಲ, ನನ್ನ ಆಚೆ ಕಳಿಸ್ತಾರೆ 100%. ಇಷ್ಟು ಬೋರಿಂಗು, ಇವರಿಂದ ಏನು ಹಾಗಾದ್ರೆ ಕಂಟೆಂಟ್ ಕೊಡೋರ್ನ ಮಾತ್ರ ಇಟ್ಕೋತಾರೆ ಅಂತ ಹೇಳ್ತಾ ಇದ್ದೀರಾ? ಆಬ್ವಿಯಸ್ಲಿ ಇಟ್ ಇಸ್ ಮೇಡ್ ಫಾರ್ ಬಿಸ್ನೆಸ್, ಕಂಟೆಂಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅದು. ನಾನು ಸುಮ್ಮನೆ ಕುತ್ಕೊಂಡಿದ್ರೆ ಯಾರು ನೋಡ್ತಾರೆ ನನ್ನನ್ನು ಅಲ್ವಾ? ಇವರಿಂದ ನಮ್ಗೆ ಏನು ಸಿಗ್ತಾ ಇಲ್ಲ. ನೋ ಕಂಟೆಂಟ್, ನೋ ಬಿಸ್ನೆಸ್ ಅಲ್ವಾ, ನೋ ಎಂಗೇಜ್ಮೆಂಟ್ ಆಕ್ಟಿವಿಟಿ ಇನ್ ಸೋಷಿಯಲ್ ಮೀಡಿಯಾ ಆರ್ ಪೀಪಲ್. ನೋಡೋರ್ಗೆ ಏನೋ ಒಂದು ಎಂಗೇಜ್ಮೆಂಟ್ ಬೇಕು. ಪೀಪಲ್ ವಾಂಟ್ ಟು ಸಿ ಸಮಥಿಂಗ್. ದಟ್ಸ್ ಅ ಬಿಸ್ನೆಸ್ ಸ್ಟ್ರಾಟಜಿ, ದಟ್ಸ್ ಅ ಶೋ ಅಲ್ವಾ. ಅವರು ಏನು ಸುಮ್ಮನೆ ಮಾಡಲ್ಲ. ಸೊ ಅದು ನಾನು ಆ ಥರ ಕೊಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ, ಆ ಥರ ಕಂಟೆಂಟ್ ವೈಸು. ಸೊ ಇವಾಗ ನಾನು ಬಟ್ ಆ್ಯಕ್ಚುಲಿ ನನ್ನ ಪೀಪಲ್ಸ್ ಮೈಂಡ್ಸೆಟ್ ಚೇಂಜ್ ಆಗಿರೋದನ್ನ ನೋಡೋದಕ್ಕೆ ಸೋ ಸರ್ಪ್ರೈಸ್ಡ್. ಟೆಲ್ಲಿಂಗ್ ಐ ಗೆಟ್ ಟು ಸಿ ಪೀಪಲ್ ಆ್ಯಂಡ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ ಆನ್ ದ ಹೋಲ್, ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹೆಂಗೆ ಚೇಂಜ್ ಆಗಿದೆ ಅಂತ. ಮೇನ್ ಎಕ್ಸಾಂಪಲ್ ಅಂದರೆ ನಮ್ಮ ಅಣ್ಣ. ಅವ್ನು ಮುಂಚೆ ತುಂಬ ಸ್ಟ್ರಿಕ್ಟ್. ಈ ಥರ ಟೋನ್ ಜೀನ್ಸ್ ಎಲ್ಲ ಹಾಕ್ಕೊಂಡ್ರೆ ಅವ್ನು ನನಗೆ ಬೈದ್ಬಿಡ್ತಾನೆ. ಆ ಥರ ಏನೇ ಅವತಾರ ಈ ಥರ ಟೋನ್ ಜೀನ್ಸ್ ಎಲ್ಲ ಹಾಕ್ಕೊಂಡಿದೆ ಹಿಂಗೆ ಅಂತೆಲ್ಲ. ಅಂಥವನು ಲಾಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋದಾಗ, ಯಾಕೆ ನೀನು ಬಿಗ್ ಬಾಸ್ಗೆ ಹೋಗಿಲ್ಲ ಅಂತ ಕೇಳ್ದೆ. ನನಗೆ ತುಂಬ ಕಿರಿಪಿರಿ ಆಗಿಬಿಡುತ್ತೆ, ಪೀಸ್ ಆಫ್ ಮೈಂಡ್ ಇರಲ್ಲ, ಜಗಳ ಆಡಬೇಕಾಗತ್ತೆ, ಯಾರ್ಯಾರೋ ಏನೇನೋ ಅಂತಾರೆ, ಅದನ್ನೆಲ್ಲ ನಂಗೆ ಅನ್ನಿಸ್ಕೊಂಡಿರೋಕ್ಕಾಗಲ್ಲ. ಯಾಕೆ ಬೇಕು ಬಿಡಪ್ಪ, ನೆಮ್ಮದಿಯಾಗಿರ್ತೀನಿ. ಯಾರೇ ಕೇರ್ ಮಾಡ್ತಾರೆ? ಬಿಗ್ ಬಾಸಿಂದ ಫೇಮ್ ಬಂತ, ದುಡ್ಡು ಬಂತ ಅಷ್ಟೇ. ನೀನು ಇವತ್ತು ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಕೆಟ್ಟ ಹೆಸರು ಪಡ್ಕೊಂಡು ಅವ್ರು ನಿನ್ನ ಉಗಿದ್ರ, ನಿನ್ನ ಹೊಗಳಿದ್ರ, ಅದೆಲ್ಲ ಇವತ್ತಿಗಷ್ಟೇ. ನಾಳೆ ಮರ್ತೋಗ್ತಾರೆ. ಬೇರೆ ಸೀಸನ್ ಬಂದ್ಮೇಲೆ ನಾವು ಬೇರೆಯವ್ರನ್ನ ನೋಡ್ತೀವಿ. ಯಾರನ್ನೂ ನಾನೇನು ತಲೆಯಲ್ಲಿ ಇಟ್ಕೊಂಡಿರೋ. ನಮ್ಮಣ್ಣ ಎಲ್ಲ ಸೀಸನ್ ಬಿಗ್ ಬಾಸ್ ನೋಡಿರ್ತಾನೆ, ಅಂದರೆ ಟೈಮ್ ಆದಾಗ ಮಧ್ಯೆ ಎಲ್ಲ. ಸೊ ಅವನೇನಂತಾನೆ, ಆಯ್ತು ಲಾಸ್ಟ್ ಸೀಸನ್ ಅವ್ರು ಮಾಡ್ಕೊಂಡಿದ್ರು, ಅದರಿಂದ ಅವ್ರು ಫೇಮಸ್, ಇವ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಎಲ್ಲಾದ್ರೂ ಹೋದಾಗ ನೋಡ್ತೀವಿ. ಅದರಿಂದ ಅವ್ರು ಫೇಮ್ ಸಿಕ್ಕಿರುತ್ತೆ. ಅವ್ರು ದುಡ್ಕೋಬೇಕಾಗಿರೋ ದುಡ್ಡು ದುಡ್ಕೊಂಡಿರ್ತಾರೆ. ಅವ್ರು ಜಗಳ ಮಾಡಿದ್ರೆ, ಯಾರ ಜೊತೆ ಏನು ಮಾಡಿದ್ರು ಅದೆಲ್ಲ ಟೆಂಪರರಿ ಅಷ್ಟೇ. ಇವಾಗೆಲ್ಲ ಇವನ್ ಆಡಿಯನ್ಸ್ ಮೆಮೊರಿ ಎಲ್ಲನೂ ಶಾರ್ಟ್ ಸ್ಪ್ಯಾನ್ ಆಗ್ಬಿಟ್ಟಿದೆ ಅಲ್ವಾ. ಇವಾಗ ಬರ್ತಿರೋ ಮೀಡಿಯಾದಲ್ಲಿ ಎಕ್ಸ್ಪೋಜರ್ ಇರೋದು ಎಷ್ಟು ಕಂಟೆಂಟು ಅಂದರೆ ಪೀಪಲ್ ಸ್ಪ್ಯಾನ್ ಆಫ್ ಮೆಮೊರಿ ಇಸ್ ಆಲ್ಸೋ ಲೆಸ್. ಜನಗಳೇ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ ಜೊತೆಗೆ. ನೀವು ಜಗಳ ಮಾಡಿ ಫೇಮಸ್ ಆದ್ರ, ನೀವು ಇನ್ನೇನೋ ಮಾಡಿ ಫೇಮಸ್ ಆದ್ರೆ ಬೇಡ, ನೀವು ಫೇಮಸ್ ಆದ್ರ ಅಷ್ಟೇ ಅವ್ರು ನೋಡ್ತಿದ್ದಾರೆ. ನಮ್ಮ ಅಣ್ಣ ಹಂಗೆ ಹೇಳಿದ್ದಕ್ಕೆ ನಾನು ಸರ್ಪ್ರೈಸ್ ಅಮ್ಮ ಸ್ವಚ್ಛ ಅಂದರೆ ಒಂಥರ ಅಷ್ಟು ಹ್ಯೂಜ್ ಆಗಿ ಪೀಪಲ್ಸ್ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನ ಬದಲಾಗಿದೆ ಈಗ. ಅಂದ್ರೆ ನೀನು ಜಗಳನಾದ್ರೂ ಮಾಡು, ನಿನ್ನ ರಿಯಲ್ ಬಿಹೇವಿಯರ್ ಆಚೆ ಬರುತ್ತೆ. ನನಗೂ ಒಂದು ಸ್ವಲ್ಪ ಈಗೋ ಪ್ರಾಬ್ಲಮ್ ಇದೆ. ನಾನೇನು ಪರ್ಫೆಕ್ಟ್ ಅಲ್ಲ. ನಂಗೆ ಯಾರಾದ್ರೂ ನೋಡಿದ್ರೆ ನಾನು ತಡ್ಕೊಳಕ್ಕಾಗಲ್ಲ. ಆಮೇಲೆ ನಾನೇ ಕಾಮ್ ಡೌನ್ ಆಗಿ ಓಕೆ ಅಂತ ಅನ್ಕೊಂಡು ಸರಿ ಹೋಗ್ತೀನಿ. ನಿನ್ಗಿರೋ ಈಗೋಗೆ ಬಿಗ್ ಬಾಸ್ ಅಲ್ಲಿ ನಿನ್ಗೆ ಯಾರ್ಯಾರು ಹೆಂಗೆ ಆಡಿಸ್ತಾ ನೋಡ್ಬೇಕು ಅಂತ. ಸೊ ನಂಗೆ ಯಾಕೆ ಬೇಕಲ್ಲಿ ಹೋಗ್ಬಿಟ್ಟು ಎಲ್ಲ ಜನ ನೋಡಿ ನನ್ನ ಬೈಕೊಳ್ಳೋದು ಬೇಡ. ಅಂದ್ರೆ ಯಾರು ಬೈಕೊಂಡ್ರು ಬಿಡ, ಆಮೇಲೆ ಯಾರು ನೆನ್ಪಿಟ್ಕೊಳ್ಳಲ್ಲ. ನಿಂಗೆ ದುಡ್ಡು ಬಂತ, ನಿಂಗೆ ಫೇಮ್ ಬಂತ, ಸಾಕು ನೋಡಿ ಪೀಪಲ್ಸ್ ಪರ್ಸ್ಪೆಕ್ಟ್. ನಮ್ಮ ಅಣ್ಣನೇ ಚೇಂಜ್ ಆಗ್ಬಿಟ್ಟ ಅಂದ್ರೆ, ನಮ್ಮ ಅಣ್ಣ ಒಂದು ಉಲ್ಟಾ ಟರ್ನ್ ಹೊಡ್ಬಿಡ್ದ ನಂಗೆ. ಯಾರು ನೋಡ್ತಾರಪ್ಪ ಇದೆಲ್ಲ ಏನಪ್ಪ ಹಿಂಗ್ ಜಗಳ ಆಡ್ಕೊಂಡಿರ್ತಾರೆ ಅಂತಿದ್ದವನು ಅವನೇ ಕೂತ್ಕೊಂಡು ನೋಡ್ತಾನೆ. ಅವನೇ ಈ ಸಜೆಸ್ಟಿಂಗ್ ನೀನ್ ಯಾಕೆ ಹೋಗಲ್ಲ ಅಂತ. ಸೊ ಹಾಗಾದ್ರೆ ಈಗ ಈ ಪ್ರಶ್ನೆಗೆ ನೀವು ಹೋಗಲ್ಲ ಅಂತ ಉತ್ತರ ಕೊಟ್ಟಿದ್ದೀರಾ. ಇದು ಆನ್ ರೆಕಾರ್ಡ್ ಇರುತ್ತೆ. ರೆಕಾರ್ಡ್ ಇರಲಿ. ನನ್ನ ಕರ್ಕೊಳ್ಳಲ್ಲ, ಯಾಕಂದ್ರೆ ನನ್ನನ್ನು ಕರೆದು ಇಂಟರ್ವ್ಯೂ ಮಾಡಿದಾಗಲೇ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನಾನೇನು ಕಂಟೆಂಟ್ ಕೊಡೋಕ್ಕಾಗಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಂತ. ಸೊ ಅದಕ್ಕೆ ಅವ್ರು ನಾನು ತಗೊಳ್ಳಲ್ಲ ಅಂತ ನನ್ನ ಕಾನ್ಫಿಡೆನ್ಸ್. ಓಕೆ,